ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹನ ತಂಪಾಗಿಡೋದಕ್ಕೋಸ್ಕರ ನಾನು ಒಂದು ಒಳ್ಳೆ ಮನೇಲೆ ಮಾಡುವಂತಹ ತಂಪು ಪಾನೀಯ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ. ಇದನ್ನು ನಾವು ಈ ಬೇಸಿಗೆಯಲ್ಲಿ ದಿನಾಲೂ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಡ ತುಂಬ ಕೂಲಾಗಿರುತ್ತೆ. ನೀವು ಅದಲ್ಲದೆ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗೂ ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬಹುದು. ತುಂಬ ಸಿಂಪಲ್ ಆಗಿದೆ, ಮನೆಯಲ್ಲಿರುವಂತಹ ಪದಾರ್ಥಗಳಿಂದ ಟ್ರೈ ಮಾಡಬಹುದು. ಬನ್ನಿ, ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ಸ್ವಲ್ಪ ಈ ಥರ ಕೈಯಿಂದ ಒಂದು ಬಂಡೆ ಮೇಲೆ ಉಜ್ಜಿದ್ರೆ ಸ್ವಲ್ಪ ರಸ ಚೆನ್ನಾಗಿ ಬಿಡುತ್ತಂತ ಉಜ್ಕೊಂಡಿದ್ದೀನಿ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳಿ. ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳೋಣ. ಇದಕ್ಕಿವಾಗ ಬೀಜ ತೆಗೆದುಬಿಟ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಬಳಸಿದ್ದೀನಿ, ಸಾಕು ಅನಿಸುತ್ತೆ. ನಾನಿಲ್ಲಿ ಮಾಡ್ತಾ ಇರೋದು ಒಂದಿಬ್ಬರಿಗೆ ಜ್ಯೂಸ್ ಮಾಡ್ತಾ ಇರೋದು. ನೀವು ಒಂದು 4-5 ಜನಕ್ಕೆ ಮಾಡ್ತೀರಾ ಅಂತಂದರೆ ಒಂದು ನಿಂಬೆಹಣ್ಣು ಪೂರ್ತಿಯಾಗಿ ಹಾಕ್ಕೊಳ್ಳಿ. ಒಂದು 4 ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಒಂದು 2 ಇಂಚಷ್ಟು ಹಸಿ ಶುಂಠಿ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಇಲ್ಲಿ ನಾನು. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಐಸ್ ಕ್ಯೂಬ್ಸ್ ಕೂಡ ಹಾಕಿದ್ದೀವಿ ಮತ್ತು ಲೈಮ್ ಜ್ಯೂಸ್ ಕೂಡ ಇದೆ ಇದರಲ್ಲಿ. ಇದನ್ನ ಇವಾಗ ನೋಡಿ, ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕಿವಾಗ ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕೋಲ್ಡಾಗಿರೋ ನೀರು ಬಳಸ್ತಿದ್ದೀನಿ. ಇಲ್ಲಿ ನಾನು ಸಕ್ಕರೆ ಬಳಸಿಲ್ಲ, ಯಾಕಂದರೆ ನಾನಿಲ್ಲಿ ಶುಗರ್ ಯೂಸ್ ಮಾಡಲ್ಲ. ಹಾಗಾಗಿ ಅದ್ರ ಬದಲಿಗೆ ಜೇನುತುಪ್ಪ ಹಾಕಿದ್ದೀನಿ. ನಾನಿಲ್ಲಿ ಶುಗರ್ ಅವಾಯ್ಡ್ ಮಾಡಿದ್ದೀನಿ, ನಾನು ತಿನ್ನಲ್ಲ ಶುಗರ್. ಹಾಗಾಗಿ ನೀವು ನೋಡ್ಕೊಳ್ಳಿ, ನಿಮಗೆ ಶುಗರ್ ಬೇಕನ್ನಿಸಿದರೆ ನೀವು ಮಿಕ್ಸಿ ಜಾರ್ನಲ್ಲಿನೇ ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲ ಸಾಮಗ್ರಿಗಳು ಹಾಕಿದಾಗಲೂ ಸಕ್ಕರೆ ಕೂಡ ಆವಾಗಲೇ ಹಾಕ್ಕೊಂಡ್ಬಿಡಿ. ಓಕೆ, ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ತುಂಬ ಟೇಸ್ಟಿಯಾಗಿ ಒಂದು ಒಳ್ಳೆ ತಂಪು ಪಾನೀಯ ರೆಡಿಯಾಗಿದೆ. ತುಂಬ ಸಖತ್ತಾಗಿರುತ್ತೆ. ನೀವು ನಾರ್ಮಲಾಗಿ ಬೇಸಿಗೆ ಕಾಲದಲ್ಲಿ ಶರ್ಬತ್ ಕುಡಿಯೋದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾವು ತುಂಬ ಸಿಂಪಲ್ಲಾಗಿ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.